ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ಕೃಷಿಗೆ ನೀರಿನ ಪೂರೈಕೆಯನ್ನು ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನೀರಿನ ಅಭಾವ ಎದ್ದು ಕಾಡ್ತಾ ಇದೆ. ಇಂಥ ಸಮಯದಲ್ಲಿ ತಾವುಗಳು ಅಚ್ಚುಕಟ್ಟಾಗಿ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ನೀರಿನ ಪೂರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಮಳೆ ಬಂದು ನಿಮಗೆ ಉತ್ತಮವಾದ ಫಸಲು ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀರು ಬರ್ತಾ ಇರೋದೇ ಕಮ್ಮಿ ಅಂತ ನೀವು ನೆಗ್ಲೆಕ್ಟ್ ಮಾಡಿ ಬೆಳೆಯನ್ನು ಹಾಳು ಮಾಡಿಕೊಂಡಾಗ ಲಾಸ್ ಆಗೋದು ರೈತನಿಗೆ. ಯಾಕಂದರೆ ಇದು ಬಾಳೆ ಅಂತಕ್ಕಂಥದ್ದು ಒಂದು ವಾರ್ಷಿಕ ಬೆಳೆ ಆಗಿದೆ. ನೀನು 10-11 ತಿಂಗಳು ಕಷ್ಟಪಟ್ಟಾಗ ಸಿಗ್ತಕ್ಕಂಥ ಪ್ರತಿಫಲನೇ ಬಾಳೆ ಕೃಷಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಬಾಳೆ ಕೃಷಿಗೆ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ನೀರು ಎಷ್ಟು ಅವಶ್ಯಕ ಅಂದರೆ 70 ಭಾಗ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 30 ಭಾಗ ನೀವು ಮಾಡ್ತಕ್ಕಂಥ ಫಲವತ್ತತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ 7, 8, 9, 10, 12 ಈ ರೀತಿ ಗೊನೆಗಳು ನಿಮಗೆ ಸಿಗಬೇಕು ಉತ್ತಮವಾದ ಒಂದಾಗ ನೀವು ಸ್ವಲ್ಪ ನೀರು, ಗೊಬ್ಬರ, ಕಳೆ, ಔಷಧಿ, ಕಂದುಗಳನ್ನು ಕಟಾವು ಮಾಡ್ತಕ್ಕಂಥದ್ದು ಈ ಎಲ್ಲದರಲ್ಲೂ ತೊಡಗಬೇಕಾಗುತ್ತೆ. ಏನಪ್ಪ ಮುಖ್ಯವಾಗಿ ನಮಗೆ ಸಮಸ್ಯೆ ಕಾಡ್ತಾ ಇರೋದಂದರೆ ಕೊಳವೆ ಬಾವಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನೀರಿನ ಪೂರೈಕೆಯನ್ನು ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಇಂದಿನ ಸಮಯದಲ್ಲಿ. ಅಂಥ ಸಮಯದಲ್ಲಿ ನಾವು ಬರ್ತಕ್ಕಂಥ ನೀರುಗಳನ್ನೇ ಸರಿಯಾಗಿ ಗಿಡದ ಬಡ್ಡೆಗೆ ಹೋಗ್ತಾ ಇದ್ದಾವೋ ಇಲ್ವೋ, ಅಚ್ಚುಕಟ್ಟಾಗಿ ಕೊನೆ ಗಿಡಗಳಿಗೆ ಹೋಗ್ತಾ ಇದ್ದಾವೋ ಇಲ್ವೋ, ಬರ್ತಕ್ಕಂಥದ್ದನ್ನೇ 2 ವಾಲಿ ಬಿಡ್ತಕ್ಕಂಥದ್ದನ್ನ 1 ವಾಲಿಗೆ ಬಿಟ್ಟುಕೊಂಡು ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಈ ವರ್ಷ ಬಾಳೆ ಅತ್ಯುತ್ತಮವಾದ ಬೆಲೆ ಬರುತ್ತೆ ಶ್ರಾವಣಕ್ಕೆ. ಯಾಕೆ ಅಂದರೆ ಎಲ್ಲ ರೈತರು ಬಾಳೆ ಕೃಷಿಯನ್ನು ಉಳಿಸ್ಕೊಳಕ್ಕೆ ಇಲ್ಲ. ಕೆಲವೊಬ್ಬ ರೈತರು ಬಾಳೆಯನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಕೆಲವೊಬ್ಬ ರೈತರು ಬಾಳೆಯನ್ನು ಎಷ್ಟು ಬೇಕೋ ಅಷ್ಟು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ನೀರಿನ ಅಭಾವ ತುಂಬ ಕಾಡ್ತಾ ಇದೆ. ಇಂಥ ಸಮಯದಲ್ಲಿ ನೀರು ಸ್ವಲ್ಪ ಆಗುತ್ತೆ ಅನ್ನೋ ರೈತರು ಅಚ್ಚುಕಟ್ಟಾಗಿ ನೀವು ಮೇಂಟೈನ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಲಕ್ಷ ಸಂಪಾದಿಸ್ಬೋದು. ಈ ವರ್ಷ ಶ್ರಾವಣಕ್ಕೆ 150 ರೂಪಾಯಿ ಪರ್ kg ಏಲಕ್ಕಿ ಬಾಳೆ ಹೋಗುತ್ತೆ ಸ್ನೇಹಿತರೆ. ಯಾವ ರೈತ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ತಾನೋ ಆ ರೈತ ಲಕ್ಷ ಏಳಿಸ್ಬೋದಾಗಿದೆ. ಹಾಗಾಗಿ ನೀವುಗಳು ನಿಮ್ಮ ಬಾಳೆ ತೋಟವನ್ನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನೀರಿನ ಪೂರೈಕೆಯನ್ನು ಇರ್ತಕ್ಕಂಥ ನೀರಲ್ಲೇ ಮಾಡಿ. ನೆಗ್ಲಿಜೆನ್ಸಿ ಬೇಡ. ನೆಗ್ಲಿಜೆನ್ಸಿ ನಮ್ಮನ್ನು ಏನು ಮಾಡುತ್ತೆ, ಪಶ್ಚಾತ್ತಾಪ ಪಡೋ ರೀತಿ ಮಾಡುತ್ತೆ. ಯಾಕೆಂದರೆ ಪಶ್ಚಾತ್ತಾಪ ಪಟ್ಟಾಗ ನಮಗೇನೂ ಬರೋದಿಲ್ಲ. ನಾವು ಬರ್ತಕ್ಕಂಥ ನೀರನ್ನೇ ಎಷ್ಟು ಪ್ರಮಾಣದಲ್ಲಿ ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ನಾವು ಪೂರೈಕೆಯನ್ನು ಮಾಡಿ ನಮ್ಮ ತೋಟವನ್ನು ಉಳಿಸ್ಕೊಂಡಾಗ, ಈಗ ಮಳೆಗಾಲ ಆಗಿರೋದ್ರಿಂದ 1-2 ಮಳೆ ಬಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂದರೆ ಮತ್ತೆ ಚೆನ್ನಾಗಿ ಮಳೆ ಬಂತು ಅಂದರೆ ಗೊನೆಗಳು ಉತ್ತಮವಾಗಿ ಬಂದಾಗ ನಮಗೆ ಉತ್ತಮವಾದ ಫಸಲು ಸಿಕ್ಕಾಗ ಒಳ್ಳೆಯ ಬೆಲೆ ಖಂಡಿತವಾಗಿಯೂ ಬರುತ್ತೆ. ಅದ್ರ ಬಗ್ಗೆ ಅನುಮಾನ ಬೇಡ. ಆಗ ನಾವು ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬಾಳೆ ತೋಟದ ರೈತರು ನೀರಿನ ಪೂರೈಕೆ ಕಡೆ ಗಮನ ಕೊಡಿ. ಅದೇ ರೀತಿ ಬಾಳೆ ಗಿಡದ ಬಡ್ಡೆಯಲ್ಲಿ ಇರ್ತಕ್ಕಂಥ ಕಂದುಗಳನ್ನು ಕಟಾವು ಮಾಡೋದನ್ನು ಮರಿಬೇಡಿ. 15 ದಿನಕ್ಕೊಮ್ಮೆ ನೀವು ಕಂದುಗಳನ್ನು ಕಟಾವು ಮಾಡಿದರೆ ಗೊನೆ ಬಿಡ್ತಕ್ಕಂಥ ಸಸಿಗೆ ಉತ್ತಮ ರೀತಿಯಲ್ಲಿ ಫಲವತ್ತತೆ ಹೋಗಿ ಗೊನೆ ಇನ್ನೂ 1 kg 2 kg ತೂಕ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಬಾಳೆ ರೈತರು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀರ, ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ನೆಗ್ಲಿಜೆನ್ಸಿ ಮಾಡಿ ತಮ್ಮ ತೋಟವನ್ನು ಹಾಳು ಮಾಡ್ಕೊಳ್ದಲೇ ಬರ್ತಕ್ಕಂಥ ನೀರಲ್ಲೇ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಉತ್ತಮವಾಗಿ ಫಸಲನ್ನು ತೆಗಿಯೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಾಗ ನಾವು ಮಳೆ ಬಂದು ಚೆನ್ನಾಗಾಯಿತು ಅಂದರೆ ಬಾಳೆಗೊನೆಗಳು ಚೆನ್ನಾಗಿ ಆಗುತ್ತೆ. ಆಗ ನಾವು ಈ ವರ್ಷ ಸಿಗ್ತಕ್ಕಂಥ ರೇಟ್ ಏನಪ್ಪ ಅಂದರೆ 100-150 ರೂಪಾಯಿ ಶ್ರಾವಣಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಯಾಕೆ ಇಷ್ಟೆಲ್ಲ ನಾನು ಒತ್ತಿ ಹೇಳ್ತಿದ್ದೀನಿ ಅಂದರೆ ಬಾಳೆ ಸಸಿ ನಾಟಿ ಮಾಡೋದ್ರಿಂದ ಹಿಡಿದು ಗೊನೆ ಕಡಿಯೋವರೆಗೂ ತುಂಬ ಶ್ರಮ ವಹಿಸಿರ್ತೀರ. ಬೇಸಾಯ ಆಗಿರ್ಬೋದು, ತಿಂಗಳಿಗೊಮ್ಮೆ ಕಳೆ ಆಗಿರ್ಬೋದು, ಗೊಬ್ಬರದ ಪೂರೈಕೆ ಆಗಿರ್ಬೋದು, ಔಷಧಿಯ ಪೂರೈಕೆ ಆಗಿರ್ಬೋದು, ಅದೇ ರೀತಿ ನೀರಿನ ಪೂರೈಕೆಯೇ ಆಗಿರ್ಬೋದು. ನಾವು 1 ಎಕರೆಗೆ ಕನಿಷ್ಠ ಪಕ್ಷ 80,000-1.25 ಲಕ್ಷ ಖರ್ಚು ಮಾಡಿರ್ತೀವಿ. ಸಸಿ ನಾಟಿ ಮಾಡೋ ಹಂತದಿಂದ ಹಿಡಿದು ಕಟಾಪಿನ ಹಂತದವರೆಗೂ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕಿದರೆ ಇಷ್ಟೆಲ್ಲ ಖರ್ಚು ಮಾಡಿರ್ತೀವಿ. ಏನೋ ನೀರಿನ ಅಭಾವ ಆಗುತ್ತೆ, ಏನೋ ಸಮಸ್ಯೆ ಆಗುತ್ತೆ,
ಅಂದಾಗ ನಾವು ಅದನ್ನು ನಿವಾರಣೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಾಪಾಡಿಕೊಂಡ್ರೆ 1 ಎಕರೆಗೆ 4 ರಿಂದ 5 ಲಕ್ಷ ನಾವು ಬೆಳೆಯನ್ನು ತೆಗಿಬೋದು ಸ್ನೇಹಿತರೆ. ಅದರಲ್ಲಿ 1 ರಿಂದ 1.25 ಲಕ್ಷ ಖರ್ಚು ಹೋದ್ರೂ ಸಮೇತ ನಮಗೆ 3.5 ರಿಂದ 3.25 ಲಕ್ಷ ಲಾಭ ಉಳಿತತೆ. ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬಂದೇ ಬರುತ್ತೆ. ನಮ್ಮ ಬಾಳೆ ತೋಟಕ್ಕೆ ಉತ್ತಮವಾದ ಫಲವತ್ತತೆ ಸಿಕ್ಕೇ ಸಿಗುತ್ತೆ. ನಾವು ಏನು ಕೆಲಸಗಳನ್ನು ಮಾಡಬೇಕೋ ಅದರ ಕಡೆ ನಾವು ಒತ್ತು ಕೊಡಬೇಕು. ಯಾವುದೇ ರೀತಿಯ ಸಮಸ್ಯೆ ಮಾಡ್ಕೋಬಾರ್ದು. ನೀವು ಸಮಸ್ಯೆ ಮಾಡಿದಾಗ ಏನಾಗುತ್ತೆ, ನೀರನ್ನು ಕಡಿಮೆ ಮಾಡಿದಾಗ, ನೀರನ್ನು ಸರಿಯಾಗಿ ಬಿಡದೇ ಇದ್ದಾಗ, ಬರ್ತಕ್ಕಂಥ ನೀರನ್ನೇ ನಾವು ಸರಿಯಾಗಿ ಉಪಯೋಗಿಸ್ಕೊಂಡೇ ಇದ್ದಾಗ ಗಾಳಿ ಮಳೆಗೆ ಬಾಳೆ ಬಡ್ಡೆಗಳು ಬೀಳ್ತವೆ ಸ್ನೇಹಿತರೆ. ಆಗ ನಷ್ಟ ಆಗೋದು ಯಾರಿಗೆ? ರೈತನಿಗೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.